ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಗೌರಿ ಹಬ್ಬ ಆಚರಣೆ. ದೇಗುಲದಲ್ಲಿ ಹೆಂಗೆಳೆಯರಿಂದ ಗೌರಿ ಪೂಜೆ. ಬೇಲೂರಿನಲ್ಲಿ ವಿಶೇಷ ಉಯ್ಯಾಲೆ ಗೌರಮ್ಮ ಪ್ರತಿಷ್ಠಾಪನೆ. ಧರ್ಮಸ್ಥಳ ಪ್ರಕರಣ ಬಿಜೆಪಿಯ ನಡೆ ರಾಜಕೀಯ ಪ್ರೇರಿತ. ವಿರೋಧ ಪಕ್ಷದ ವಿರುದ್ಧ ಕೃಷ್ಣ ಬೈರೇಗೌಡ ವಾಗ್ದಾಳಿ. ಹಾಸನಾಂಬ ದರ್ಶನೋತ್ಸವ. ಈ ಸಾಲಿನಲ್ಲಿ ವಿಐಪಿ ಪಾಸ್ ರದ್ದು. ಜನಪರ ವ್ಯವಸ್ಥೆಗೆ ಸಚಿವರ ಸೂಚನೆ. ಬೇಲೂರು ಪಟ್ಟಣದಲ್ಲಿ ಗೌರಿ ಹಬ್ಬದ ಅಂಗವಾಗಿ ಭಕ್ತಿಪೂರ್ಣವಾಗಿ ಉಯ್ಯಾಲೆ ಗೌರಮ್ಮನ ಪೂಜೆ ನೆರವೇರಿಸಲಾಯಿತು. ಪಟ್ಟಣದ ರಾಮರಾಯರ ಬೀದಿಯ ಭಾರ್ಗವ ಅವರ ಮನೆಯಲ್ಲಿ ವಿಶೇಷವಾಗಿ ಸರ್ಕಾರಿ ಗೌರಮ್ಮನನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಯಿತು. ಸಾಂಪ್ರದಾಯಿಕ ರೀತಿಯಲ್ಲಿ ಅಲಂಕಾರಗೊಂಡ ಗೌರಮ್ಮನಿಗೆ ಉಯ್ಯಾಲೆ ಸೇವೆ ವಿಶಿಷ್ಟವಾಗಿ ಸಜ್ಜುಗೊಳಿಸಲಾಗಿತ್ತು. ಮಹಿಳೆಯರು ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿ ತಮ್ಮ ಹರಕೆಗಳನ್ನು ತೀರಿಸಿ ತಾಯಿಗೆ ಆರತಿ ಬೆಳಗಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ದೇಗುಲದ ಅರ್ಚಕ ಭಾರ್ಗವ್, ಸುಮಾರು 300 ವರ್ಷಗಳಿಂದ ನಮ್ಮ ಮನೆತನದವರು ಈ ಗೌರಮ್ಮನನ್ನ ಪ್ರತಿಷ್ಠಾಪಿಸಿ ವಿಸರ್ಜಿಸುತ್ತಿದ್ದೇವೆ. ಉಯ್ಯಾಲೆ ಮೇಲೆ ಪ್ರತಿಷ್ಠಾಪಿಸುವ ಈ ಗೌರಮ್ಮ ವಿಶೇಷವಾಗಿ ತಾಲೂಕಿನ ಭಕ್ತಾದಿಗಳು ಮತ್ತು ರಾಜ್ಯದ ಭಕ್ತರು ಇಲ್ಲಿಗೆ ಬಂದು ಬಾಗಿನ ನೀಡಿ ಪೂಜೆ ಸಲ್ಲಿಸುತ್ತಾರೆ. ವಿವಿಧ ರೀತಿಯ ಹರಕೆಗಳನ್ನು ತೀರಿಸುತ್ತಾರೆ. ಈ ಗೌರಿಯನ್ನ 5 ದಿನಗಳ ಕಾಲ ಪ್ರತಿಷ್ಠಾಪಿಸಿ ಮೆರವಣಿಗೆ ನಡೆಸಿ ವಿಸರ್ಜಿಸಲಾಗುವುದು. ಇಲ್ಲಿ ವಿಶೇಷವೆಂದರೆ ಶ್ರೀ ವರ್ಣ ಗೌರಿಯನ್ನ ವಿಸರ್ಜಿಸುವ ಮುನ್ನ ಗೌರಮ್ಮನ ಮಡಿಲಲ್ಲಿ ಮಗುವಿನಂತಿರುವ ಗಣಪತಿ ವಿಗ್ರಹವನ್ನ ಇಟ್ಟು ಪೂಜಿಸುತ್ತಾರೆ. ಮಕ್ಕಳಿಲ್ಲದ ಮಹಿಳೆಯರು ಸಂತಾನ ಪ್ರಾಪ್ತಿಗಾಗಿ ಶ್ರೀ ಗೌರಿ ದೇವಿಗೆ ಸೋಗಲಕ್ಕೆ ಇಟ್ಟು ತಮ್ಮ ಇಷ್ಟಾರ್ಥಗಳನ್ನ ದೇವರಲ್ಲಿ ಬೇಡಿಕೊಳ್ತಾರೆ. ಈ ಸಂದರ್ಭದಲ್ಲಿ ಗೌರಮ್ಮನ ಮಡಿಲಿಗೆ ಗಣಪನನ್ನ ಅವರ ತೊಡೆಯ ಮೇಲೆ ಮಲಗಿಸಿ ಅರಸುತ್ತಾರೆ. ಈ ಪದ್ಧತಿ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇದು ಭಕ್ತರಲ್ಲಿ ವಿಶ್ವಾಸ ಮೂಡಿಸಿದೆ ಎಂದರು. ಮಂಗಳವಾರ ಮುಂಜಾನೆ ಗೌರಮ್ಮನಿಗೆ ವಿಶೇಷ ನೈವೇದ್ಯ, ಹೂವಿನ ಅಲಂಕಾರ ಮತ್ತು ದೀಪಾರಾಧನೆ ನಡೆಸಲಾಯಿತು. ಭಕ್ತರು ಗೌರಿ ಗಣೇಶ ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು ಹಾಗೂ ತಾಯಿ ಗೌರಿಗೆ ಮಡಿಲು ತುಂಬಿಸಿ ಮುತ್ತೈದೆಯರು ತಾಯಿಯ ಆಶೀರ್ವಾದ ಪಡೆದರು. ಹೆಚ್ಐಎನ್ ನ್ಯೂಸ್, ಬೇಲೂರು. ಪೂಜೆ ಶುರುವಾಯಿತು. ಇಲ್ಲಿ ಸುಮಂಗಲಿಯರು ಬಂದು ಎಲ್ಲ ಬಾಗಿನ ಎಲ್ಲ ಅರ್ಪಿಸಿ ಪೂಜೆ ಮಾಡಿ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡಿ ಸುಮಾರು ಒಂದು 6 ಗಂಟೆವರೆಗೂ ವ್ರತ ನಡೀತು. ವಿಸರ್ಜನೆ ಎಷ್ಟಿದೆ? ವಿಸರ್ಜನೆ ಶನಿವಾರ ದಿನ 5 ದಿನ ಬಿಟ್ಟು ಶನಿವಾರ ದಿನ ಬೆಳಗ್ಗೆ 10:30 ಗಂಟೆಗೆ ವಿಸರ್ಜನೆ ಮಾಡಿ. ಏನ್ ಹೇಳಿದ್ರೆ ಸುತ್ತಮುತ್ತಲ ಗ್ರಾಮದ ಜನಗಳು ಬರ್ತಾರೆ, ಮತ್ತೆ ಹೊರ ರಾಜ್ಯದಿಂದನೂ ಬರುವಂತವರಿದ್ದಾರೆ, ಮತ್ತೆ ಕರ್ನಾಟಕ. ಧರ್ಮಸ್ಥಳದ ಪರವಾಗಿ ನಡೆಯುತ್ತಿರುವ ರಾಜಕೀಯ ಹೋರಾಟದ ವಿಚಾರದಲ್ಲಿ ಬಿಜೆಪಿ ವಿರುದ್ಧ ಕಂದಾಯ ಸಚಿವ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರಿಗೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಭಾವನಾತ್ಮಕ ವಿಷಯಗಳೇ ಸಿಗುತ್ತವೆ. ಸೌಜನ್ಯ ಪ್ರಕರಣದಲ್ಲಿ ವಿಶೇಷ ತನಿಖಾ ದಳ ರಚನೆ ಮಾಡಿ ಅಂತ ಹೋರಾಟ ಮಾಡಿದವರೇ ಇಂದಿನ ಬಿಜೆಪಿ ನಾಯಕರು ಈಗ ಡೋಂಗಿ ಆಟ ಆಡ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಎಸ್ಐಟಿ ಪ್ರಾಮಾಣಿಕವಾಗಿ ತನಿಖೆ ನಡೆಸಿದೆ. ಬಿಜೆಪಿ ಅದನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುತ್ತಿದೆ. ಸರ್ಕಾರದ ವಿರುದ್ಧ ಮಾತನಾಡಲು ಬೇರೆ ವಿಷಯವಿಲ್ಲದೆ ಕಳ್ಳನಿಗೊಂದು ಪಿಳ್ಳೆ ನೆವ ಅಂತ ಈ ವಿಚಾರ ಸಿಕ್ಕಿದೆ, ಅದರಂತೆ ಕಥೆಗಳನ್ನು ಹೇಳ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಅವರು ಗೃಹ ಮಂತ್ರಿಗಳ ನಿಲುವಿಗೆ ಬೆಂಬಲ ವ್ಯಕ್ತಪಡಿಸಿ, ಪರಮೇಶ್ವರ್ ಈಗಾಗಲೇ ಉತ್ತಮ ಹೇಳಿಕೆ ನೀಡಿದ್ದಾರೆ, ತನಿಖೆ ವರದಿ ಬರುವವರೆಗೂ ನಾವು ಕಾಯಬೇಕು, ತನಿಖೆ ನಂತರ ನಿಜಾಂಶ ಹೊರಬರುತ್ತದೆ, ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಎಂದರು. ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿ ನಿಲುವು ಸಂಪೂರ್ಣ ರಾಜಕೀಯ ಪ್ರೇರಿತ ಮತ್ತು ಜನರಲ್ಲಿ ಗೊಂದಲ ಉಂಟುಮಾಡುತ್ತದೆ ಎಂದು ಆರೋಪಿಸಿದರು. ಹೆಚ್ಐಎನ್ ನ್ಯೂಸ್, ಹಾಸನ್. ಎಲ್ಲಾನು ಕೂಡ ಬರೀ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಭಾವನಾತ್ಮಕ ವಿಷಯಗಳೇ ಇವರಿಗೆ ಸಿಗ್ತಾ ಇದೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಮುಂದೆ ನಿಂತು ಹೋರಾಟ ಮಾಡಿ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದವರೇ ಬಿಜೆಪಿ ಅವರು. ಎಷ್ಟು ಹೋರಾಟಗಳು ಮಾಡಿಲ್ಲ, ಆ ಹೋರಾಟಗಳಿಗೆ ಬಿಜೆಪಿ ನಾಯಕರು ಹೋಗಿ SIT ಆಗಬೇಕು ಅಂತ ಆಗ್ರಹ ಮಾಡಿರಲಿಲ್ವಾ? ಸೌಜನ್ಯ ಪ್ರಕರಣದಲ್ಲಿ ಆವತ್ತು ಅಲ್ಲಿ SIT ಮಾಡಿ ಅಂತ ಹೋರಾಟ ಮಾಡಿದವರು ಸೌಜನ್ಯ ಪ್ರಕರಣದಲ್ಲಿ ಬಿಜೆಪಿ ಅವರು. ಇವತ್ತು SIT ಆಗಿದ್ದಕ್ಕೆ ಇವತ್ತು ಈಗ ಉಸಿರುಳ್ಳಿ ಥರ ಏನು ಯಾವಾಗ ಎಲ್ಲಿ ಜನ ಸಮಾಜವನ್ನು ಒಡಿಲಿಕ್ಕೆ ಸಾಧ್ಯ, ಓಟುಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ, ಸಮಾಜವನ್ನು ಹಾಳು ಮಾಡೋದಕ್ಕೆ ಸಾಧ್ಯ, ಅದಕ್ಕೆ ತಕ್ಕಂಗೆ ನಾಟಕ ಆಡುವಂಥ ಡೋಂಗಿಗಳು ಇವರು. ಆವತ್ತು ತನಿಖೆ ಮಾಡಬೇಕು, SIT ಮಾಡಬೇಕು, CBI ತನಿಖೆ ಆಗಬೇಕು ಅಂತ ಇವರೇ ಹೋರಾಟ ಮಾಡಿದರು. ಇವತ್ತು ಚಾನ್ಸ್ ಸಿಕ್ಕಿದೆ. ಶ್ರೀ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸರ್ಕಾರಿ ಕೆಲಸಗಳು ನಿಂತು ಹೋಗಬಾರದು, ಜನಸಾಮಾನ್ಯರಿಗೂ ಸುಗಮವಾಗಿ ದರ್ಶನದ ವ್ಯವಸ್ಥೆ ಕಲ್ಪಿಸಬೇಕೆಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಹಾಸನ ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು,
ಪ್ರತಿ ವರ್ಷ ಹಾಸನಾಂಬೆ ದೇವಿ ಉತ್ಸವದ ಸಮಯದಲ್ಲಿ 1.5 ತಿಂಗಳು ಬೇರೆ ಯಾವುದೇ ಸರ್ಕಾರಿ ಕೆಲಸ ಆಗದೆ ಹೋಗುತ್ತಿದೆ. ಆದ್ದರಿಂದ ಈ ಬಾರಿ ಉತ್ಸವದ ಜೊತೆಗೆ ಜನರ ಕೆಲಸಗಳಿಗೂ ಆದ್ಯತೆ ನೀಡಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಉತ್ಸವಕ್ಕೆ ನಾನಾ ಭಾಗಗಳಿಂದ ಸಾವಿರಾರು ಜನರು ಆಗಮಿಸುತ್ತಾರೆ. ಆದರೆ ವಿಐಪಿ ಮತ್ತು ವಿವಿಐಪಿ ಭಕ್ತರ ದರ್ಶನ ವ್ಯವಸ್ಥೆ ಕಾರಣದಿಂದ ಸಾಮಾನ್ಯ ಜನರು ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿ ಜನರಿಗೆ ತೊಂದರೆ ನೀಡದೆ ಗಣ್ಯರ ಸಂಸ್ಕೃತಿ ತಡೆಯಲು ಸಹಕರಿಸಿ ಎಂದು ಮನವಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ಸಚಿವರು ಹೊಸ ಮಾರ್ಗಸೂಚಿ ನೀಡಿ ಗೋಲ್ಡ್ ಕಾರ್ಡ್ ಹೊಂದಿದ ಭಕ್ತರಿಗೆ ಕೇವಲ 2 ಗಂಟೆಗಳ ದರ್ಶನ ಸಮಯ, ಶಿಷ್ಟಾಚಾರ ದರ್ಶನಕ್ಕೂ 2 ಗಂಟೆಗಳ ಅವಧಿಯನ್ನು ಮಾತ್ರ ನಿಗದಿ ಮಾಡಬೇಕೆಂದು ಸಲಹೆ ನೀಡಿದರು. ಜಾತ್ರೆ ಸಿದ್ದತೆಗಳ ಕುರಿತಂತೆ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದ ಸಚಿವರು ಉತ್ಸವದಲ್ಲಿ ಭಕ್ತರ ಸುಗಮ ದರ್ಶನ, ಸರಿಯಾದ ಸಾರಿಗೆ ಮತ್ತು ಭದ್ರತಾ ವ್ಯವಸ್ಥೆ ಕಲ್ಪಿಸಲು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಸಭೆಯಲ್ಲಿ ಶಾಸಕ ಕೆಎಂ ಶಿವಲಿಂಗೇಗೌಡ, ಸ್ವರೂಪ್, ಸಿಮೆಂಟ್ ಮಂಜು ಹಾಗೂ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಎಸ್ಪಿ ಮೊಹಮ್ಮದ್ ಸುಜಿತಾ, ಮೇಯರ್ ಹೇಮಲತಾ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿದ್ರು. ಈ ಬಾರಿ ವಿಐಪಿ ಮತ್ತು ವಿವಿಐಪಿ ಪಾಸ್ಗಳನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಬದಲಿಗೆ ಗೋಲ್ಡ್ ಕಾರ್ಡ್ ಪಾಸ್ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಗೋಲ್ಡ್ ಕಾರ್ಡ್ ಪಾಸ್ ಹೊಂದಿರುವ ಭಕ್ತರಿಗೆ ಬೆಳಗ್ಗೆ 5 ರಿಂದ 11 ಗಂಟೆವರೆಗೂ ಮಾತ್ರ ದರ್ಶನದ ಅವಕಾಶ ದೊರೆಯಲಿದೆ. ಒಂದು ಪಾಸ್ಗೆ ಒಬ್ಬರಿಗೆ ಮಾತ್ರ ಅವಕಾಶ ನೀಡಲಾಗುವುದು. ಅಲ್ಲದೆ ಕೊನೆಯ 5 ದಿನಗಳಲ್ಲಿ ಎಲ್ಲಾ ಶಿಷ್ಟಾಚಾರಗಳನ್ನು ರದ್ದುಪಡಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಉಪವಿಭಾಗಾಧಿಕಾರಿ ಹಾಗೂ ದೇಗುಲದ ಆಡಳಿತಾಧಿಕಾರಿ ಮಾರುತಿ ಮಾಹಿತಿಯನ್ನು ಸಭೆಯಲ್ಲಿ ಹಂಚಿಕೊಂಡರು. HCI ನ್ಯೂಸ್ ಹಾಸನ್. ಜಿಲ್ಲಾಡಳಿತ ಬಹಳ ಪರಿಶ್ರಮ ಪಟ್ಟು ಮಾಡಿದ್ದಾರೆ. ಏನಂದ್ರೆ 1.5 ತಿಂಗಳು ಜನಗಳ ಕೆಲಸ ಎಲ್ಲ ನಿಂತೋಗುತ್ತೆ ಅನ್ನೋದು ಒಂದು ಬಿಟ್ರೆ ಇನ್ನು ಬೇರೆ ಎಲ್ಲ ಬರೀ ಇದೆ ಒಂದೇ ಉದ್ಯೋಗ. 1.5 ತಿಂಗಳು ಜಿಲ್ಲಾಡಳಿತ ಕೆಲಸ ಏನು ಅಂದ್ರೆ ಬರೀ ಇದೆ 1.5 ತಿಂಗಳ ಮೇಲೆ. ಜನಗಳ ಕೆಲಸ ಎಲ್ಲ ನಾನು ನಮ್ಮ ಇಲಾಖೆದು ನೋಡಿದ್ದೀನಿ. ಹೋದ್ ಬಾರಿ 1-2 ತಿಂಗಳು ಏನು ಕೆಲಸ ಆಗಲಿಲ್ಲ ಇಲಾಖೆ ಎಲ್ಲ ಹಿಂದೆ ಕೊಡ್ರಿ. ಅದೊಂದು ನಮಗೆ ಜನಗಳ ಕೆಲಸ ಮಾಡಬೇಕು. ಅದನ್ನ ನೀವು ದಯವಿಟ್ಟು ಜನಗಳ ಕೆಲಸ ನಿಲ್ಬಾರ್ದು. ಸರ್ಕಾರ ಇರೋದು ಅದಕ್ಕಾಗಿ. ಎನಿವೆ ಒಟ್ಟಾರೆ ಅದ್ರ ಮಧ್ಯ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂತ ಬಂದಿದ್ದಾರೆ. ನಾನು 2 ವರ್ಷದಿಂದ ದೂರದಿಂದ ನೋಡ್ತಾ ಇದ್ದೀನಿ. ನಾನೇನು ಬಂದಿಲ್ಲ. ಆದರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಂದೇ ಒಂದು ಇಶ್ಯೂ ಅಂದರೆ ಇದೆ, ಈ ವಿಐಪಿ ಅವಳಿಗಳದ್ದೇ ಮೇಜರ್ ಇಶ್ಯೂ. ನಾನು ತಿಳಿದಾಗೆ ಎಲ್ಲ ಕಡೆ ಚರ್ಚೆ ಆಗೋದು ಇದೆ. ಚರ್ಚೆ ಬಿಡಿ, ಆದರೆ ಸಾಮಾನ್ಯ ಜನ ಎಲ್ಲೆಲ್ಲಿಂದನೂ ಬರ್ತಾರೆ. ಸೊ ಅದನ್ನು ಸಹ ನಾವು ಒಟ್ಟಾಗಿ ರೆಸ್ಟ್ರಿಕ್ಟ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ 2 years ನಂಬರ್ ಆಫ್ ಪೀಪಲ್ ಕಮಿಂಗ್ ಫ್ರಮ್ ಅದರ್ ಡಿಸ್ಟ್ರಿಕ್ಟ್ಸ್ ಜಾಸ್ತಿ ಆಗಿದ್ದಾರೆ ಸರ್. ಆ್ಯಂಡ್ ನಂಬರ್ ಆಫ್ ಪ್ರೈವೇಟ್ ಬಸ್ಸಸ್ ಏನು ಫ್ಲೈ ಮಾಡ್ತಾ ಇದ್ದಾರೆ. ಮತ್ತು ಲಾಸ್ಟ್ ಇಯರ್ ಲಾಸ್ಟ್ 2 days ಟಾಕ್ ಟು DC, KSRTC and private bus associations and traffic management in Bangalore, sir, so that the buses don't start from there, because ಅಲ್ಲಿ ಸ್ಟಾರ್ಟ್ ಮಾಡೋ ಅಷ್ಟು ಜನ ಬರೋಷ್ಟರಲ್ಲಿ ನಮಗೆ ಸ್ಟಾಪ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ಈ ವರ್ಷ ಆಲ್ರೆಡಿ ಮೀಟಿಂಗ್ ಮಾಡಿ ತಿಳುವಳಿಕೆ ಸರ್ DC ಮೇಡಮ್ ಗಮನ ತಂದಿದ್ವಿ. ಇಟ್ಸ್ ಆಲ್ರೆಡಿ ದೇರ್ ದ ಬಗ್ಗೆ ಸ್ಕೀಮ್ ಅಂತ ಯಾರು BVP ಇರುತ್ತೆ ಅವ್ರು ಬಂದರೆ ಮಾತ್ರ ಕೊಡಬೇಕು. ಅವ್ರ ಫ್ಯಾಮಿಲಿ ಮಕ್ಕಳು ಅಥವಾ ಯಾರು ಬೇರೆ ಬಂದಿರ್ತಾರೆ ಅವಕಾಶ ಇದೆ ಸರ್. ಯಾರ ಕಡೆ MP ಬರ್ತಾರೆ ಜನಪ್ರತಿನಿಧಿಗಳು ಅವ್ರ ಜೊತೆ ಫ್ಯಾಮಿಲಿ ಬಂದರೆ ಅವಕಾಶ ರಿಲೇಟಿವ್ಸ್ ಅವರು ಬಂದು ಅದು ಹೆಚ್ಚಾಗುತ್ತೆ ಸರ್. ಟೋಟಲ್ ನಮ್ಮಲ್ಲಿ ಸರ್ ಕಳೆದ ಸತಿ VIP ಪಾಸ್ ಅಂತ ಇಶ್ಯೂ ಮಾಡೋದು ಸರ್. ಅದು ಮಾಮೂಲಿ ಜನರಲ್ ಕ್ಯೂಗಿಂತ ಅದೇ ರೀತಿ ಜಾಸ್ತಿ ಆಗಿದೆ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ತಾವು ಪ್ರತಿನಿಧಿಸುವ ಅರಸೀಕೆರೆ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ PMAY ಯೋಜನೆಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪವನ್ನು ಶಾಸಕ ಕೆಎಂ ಶಿವಲಿಂಗೇಗೌಡ ಸುಳ್ಳು ಎಂದು ತಿಳಿಸಿದರು. ಪತ್ರಕರ್ತರ ಭವನದಲ್ಲಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ನನ್ನ ಮಾರ್ಗದರ್ಶನದಿಂದಲೇ ಹಗರಣ ನಡೆದಿದೆ ಎಂಬ ಆರೋಪಕ್ಕೆ ತಿರುಗೇಟು ನೀಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಫಲಾನುಭವಿಗಳ ಆಯ್ಕೆಯನ್ನ ಕೇಂದ್ರ ಸರ್ಕಾರ ಮಾಡಲಿದೆ ಎಂದರು. ನಮ್ಮ ಕ್ಷೇತ್ರದಲ್ಲಿ 94 ಮನೆಗಳ ಹಂಚಿಕೆಯಲ್ಲಿ ದುರುಪಯೋಗ ಆಗಿರೋದು ಸತ್ಯ. ಈ ಬಗ್ಗೆ ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಆಗ್ರಹಿಸಿದರು. ಈ ಹಗರಣದಲ್ಲಿ ನನ್ನ ಪಾತ್ರ ಇದ್ರೆ ನಾನು ರಾಜಕೀಯ ಬಿಟ್ಟು ಹೋಗ್ತೇನೆ, ನನ್ನ ಮೇಲಿನ ಆರೋಪ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಎಂದು ಸವಾಲು ಹಾಕಿದರು. ಶಾಸಕರು ಹಾಗೂ ಅಧಿಕಾರಿಗಳಿಂದ ಮನೆ ಹಂಚಿಕೆಯಲ್ಲಿ ಅವ್ಯವಹಾರ ನಡೆದಿದೆ, ಇದಕ್ಕೆ ಪ್ರತಿಭಟನೆ ಮಾಡಲಾಗುವುದೆಂದು ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ದೂರಿದ್ರು. ಇವರ ಆರೋಪಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಕೆಎಂ ಶಿವಲಿಂಗೇಗೌಡ, ನನ್ನ ಮೇಲಿನ ಆರೋಪ ಸಾಬೀತಾಗದಿದ್ರೆ ಅವರು ನಿವೃತ್ತಿ ಆಗ್ತಾರಾ ಎಂದು ಪ್ರಶ್ನಿಸಿದರು.
HCN ನ್ಯೂಸ್ ಹಾಸನ್. ಇವತ್ತು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸ್ತಾ PMY ಮನೆಗಳು ಅಂತ ನಿನ್ನೆ ಒಂದು ಕೆಲವು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ. ಯಾರು ಅವರು ನಮ್ಮ ಆಪೋನೆಂಟ್ ಸೋತಿದ್ರಲ್ಲ ಅವರು ಆಪಾದನೆ ಮಾಡಿದ್ದಾರೆ. ಮನೆಗಳಲ್ಲಿ ದುಡ್ಡು ಹೊಡೆದಾರೆ, ಶಾಸಕರು ಭ್ರಷ್ಟಾಚಾರ ಮಾಡಿದ್ದಾರೆ, ಆಮೇಲೆ ಏನೇನೋ ಹೇಳಿದ್ದಾರೆ. ಅದಕ್ಕೆ ನಾನು ಇಷ್ಟು ಅರ್ಜೆಂಟಾಗಿ ಪತ್ರಿಕಾಗೋಷ್ಠಿನ ಮಾಡಿ ಅದಕ್ಕೆ ರಿಪ್ಲೈ ಮಾಡಬೇಕು, ಹೆಂಗೂ ಬಂದಿದ್ದೀನಿ ಅಂತೇಳಿ ಮಾಡ್ತಾಯಿದ್ದೀನಿ. ಇದನ್ನು ನಾನು ಪೂರ್ಣ ಹೇಳ್ತೀನಿ. ಸ್ವಲ್ಪ ನೀವು ಇದನ್ನು ಅರ್ಥ ತಿಳ್ಕೊಂಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ. ಇದು ಈಗಾಗಲೇ ಸಕಲೇಶಪುರ ತಾಲೂಕಿನಲ್ಲಿ ಒಂದು ದೊಡ್ಡ ಹಗರಣವೇ ಆಗಿದೆ. ನಮ್ಮ ತಾಲೂಕಿನ ಒಬ್ಬ PDO ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ. ಇದು ಹೆಂಗೆ ಅವ್ರ ಇನ್ವಾಲ್ವ್ಮೆಂಟ್ ಆಗೋಕ್ಕೆ ಸಾಧ್ಯ ಅಂದರೆ PMY ಮನೆಗಳು, ಪ್ರಧಾನಮಂತ್ರಿ PMAY ಆ ಮನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಆರೋಗ್ಯ ಸೇವೆ ಕಲ್ಪಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೆಚ್ಚು ಒತ್ತು ನೀಡುತ್ತಿದೆ. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ವಿವಿಧ ಯೋಜನೆಗಳನ್ನು ರೂಪಿಸಿದೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ ವತಿಯಿಂದ ಆಲೂರು ತಾಲೂಕು ಮಡಬಲು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ನೂತನ ಕಟ್ಟಡ ಮತ್ತು ಗ್ರಂಥಾಲಯವನ್ನು ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ವರ್ಷಗಳಲ್ಲಿ ಗ್ರಾಮೀಣ ಭಾಗದ ಜನ ಗಂಭೀರ ಕಾಯಿಲೆಗಳಿಗೆ ತುತ್ತಾಗಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದೆ ಮೃತಪಡುವುದನ್ನು ದಿನನಿತ್ಯ ನೋಡುತ್ತಿದ್ದೇವೆ. ಈ ಹಿನ್ನೆಲೆ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಇಂತಹ ಉತ್ತಮ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಂಗನವಾಡಿ, ಆಸ್ಪತ್ರೆ, ಗ್ರಂಥಾಲಯ ಮತ್ತು ಶಾಲಾ ಕಾಲೇಜುಗಳು ಉತ್ತಮವಾಗಿರುತ್ತವೆ. ಅಲ್ಲಿ ಶಿಕ್ಷಣದ ಗುಣಮಟ್ಟ ಇರುತ್ತದೆ. ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಒತ್ತು ನೀಡಿದ್ದೇನೆ. ಈಗಾಗಲೇ ತಾಲೂಕಿನ 6 ಕೇಂದ್ರಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನು ತೆರೆಯಲು ಕ್ರಮ ಕೈಗೊಳ್ಳಲಾಗಿದೆ. ಮಡಬಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾನು ಶಾಸಕನಾದ ನಂತರ ರಸ್ತೆ, ಚರಂಡಿ, ಅಂಗನವಾಡಿ, ಶಾಲಾ ಕಟ್ಟಡ ಹೀಗೆ 10 ಹಲವು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗಿದೆ. ಇದೇ ಗ್ರಾಮದವರಾದ ಕಾಂತರಾಜ್ ಅವರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ತಾಲೂಕಿನಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ತಾಲೂಕಿನ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಗ್ರಾಮೀಣ ಜನತೆ ಕೃಷಿ, ಹೈನುಗಾರಿಕೆ ಚಟುವಟಿಕೆ ಒತ್ತಡದ ನಡುವೆ ಆರೋಗ್ಯ ನಿರ್ಲಕ್ಷಿಸದೆ ಆರೋಗ್ಯ ಕೇಂದ್ರದಲ್ಲಿ ಸಿಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಬಳಸಿಕೊಂಡು ಆರೋಗ್ಯವಂತರಾಗಬೇಕೆಂದು ಸಲಹೆ ನೀಡಿದರು. ಜಿಲ್ಲಾ ಪಂಚಾಯಿತಿ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ MD ಕಾಂತರಾಜ್ ಮಾತನಾಡಿ, ನಾನು ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿದ್ದ ಸಂದರ್ಭದಲ್ಲಿ ರಸ್ತೆ, ಕುಡಿಯುವ ನೀರು, ಆಸ್ಪತ್ರೆ, ಚರಂಡಿ ಹೀಗೆ 10 ಹಲವು ಕೆಲಸ ಮಾಡಿದ್ದೇನೆ. ಹಾಸನ ಜಿಲ್ಲೆಗೆ ಜಲ ಜೀವನ್ ಮಿಷನ್ ಯೋಜನೆ ಕೇವಲ 6,000 ಕೋಟಿ ಅನುಮೋದನೆ ಅಂದಿನ ಸರ್ಕಾರ ಅನುಮೋದನೆ ನೀಡಿತ್ತು. ಅದರಲ್ಲಿ ಆಲೂರು, ಸಕಲೇಶಪುರ ಹಾಗೂ ಹಾಸನದ ಕೆಲವು ಭಾಗಗಳನ್ನು ಕೈಬಿಡಬೇಕಾಗಿತ್ತು. ನಾನು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ 80,000 ಕೋಟಿ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದು ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು. ಶಾಸಕ ಸಿಮೆಂಟ್ ಮಂಜು ಅವರು ಯುವಕರಿದ್ದು ಅಭಿವೃದ್ಧಿ ವಿಷಯದಲ್ಲಿ ಉತ್ಸುಕರಾಗಿದ್ದಾರೆ. ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ. ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ರಾಜಕೀಯ ಮಾಡದೆ ಅವರ ಕೈ ಬಲಪಡಿಸುವ ಕೆಲಸ ಮಾಡಬೇಕು ಎಂದರು. ಜೆಡಿಎಸ್ ಅಧ್ಯಕ್ಷ KS ಮಂಜೇಗೌಡ ಮಾತನಾಡಿ, ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮಡಬಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಲಾ, ಕಾಲೇಜು, ಆಸ್ಪತ್ರೆ, ರಸ್ತೆ ಹಾಗೂ ಚರಂಡಿ ಸೇರಿದಂತೆ 10 ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಜನಸಾಮಾನ್ಯರ ಕಷ್ಟ ಸುಖಗಳನ್ನು ಆಲಿಸಿದ್ದೇವೆ. ಶಾಸಕ ಸಿಮೆಂಟ್ ಮಂಜು ಅವರು ಕೂಡ ಯುವಕರಿದ್ದು ತಾಲೂಕಿನ ಅಭಿವೃದ್ಧಿ ಕೆಲಸಗಳಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ನಿಸಾರ್ ಫಾತಿಮಾ, ಜೆಡಿಎಸ್ ಅಧ್ಯಕ್ಷ ಮಂಜೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಿತಾ ಮಂಜುನಾಥ್, ಉಪಾಧ್ಯಕ್ಷೆ ಶ್ರುತಿ, ಡಾ ಪ್ರಿಯಾಂಕಾ, ಡಾ ಸತೀಶ್, ಆರೋಗ್ಯ ಶಿಕ್ಷಣಾಧಿಕಾರಿ ಸತೀಶ್, ಬಿಜೆಪಿ ಮುಖಂಡ ಸಂದೀಪ್, ನಿಂಗರಾಜ್, ಗಂಗಾಧರ್, ಚಿದಾನಂದ್, ನಿಜಲಿಂಗಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ನಾನು ಶಾಸಕರಾದ ಮೇಲೆ 2 ಸಬ್ಸ್ಟೇಷನ್ ಅಪ್ರೂವಲ್ ಮಾಡಿಸಿದ್ದೀನಿ. ಒಂದು ಕೋಡಿಯಲ್ಲಿ, ಒಂದು ದಾನಿಯಲ್ಲಿ. 2 ಕೋಡಿಯಲ್ಲಿ, ಒಂದು ದಾನಿಯಲ್ಲಿ, ಒಂದು ಬೈರಾಪುರ, ಒಂದು ಕಣ್ತೂರು. ಕೊಡಿಗೆಯಲ್ಲಿ ಕಣ್ತೂರು, ದಾನಿಯಲ್ಲಿ ಬೈರಾಪುರ ಹತ್ರ. ಬೈರಾಪುರದ್ದು ಟೆಂಡರ್ ಆಗಿ ಸಿಂಗಲ್ ಟೆಂಡರ್ ಆಗಿದೆ ಅಂತ ಪೆಂಡಿಂಗ್ ಇದೆ. ಈಗ ಆಗುತ್ತೆ, ರೀಸೆಂಟ್ ಆಗಿ ಅದು ಕೂಡ ಆಗುತ್ತೆ. 2 ಕಡೆಗೂ ಜಾಗವನ್ನು ಕೂಡ ಕೊಡಿಸಿದ್ವಿ. ದೇವರ ದಯೆಯಿಂದ ಆದಷ್ಟು ಬೇಗ ಪೂಜೆ ಮಾಡಿ ಕಾಮಗಾರಿಯನ್ನು ಶುರು ಮಾಡ್ತೀವಿ. ಯಾಕಂದ್ರೆ ಆಲೂರು ತಾಲೂಕಲ್ಲಿ ಸಬ್ಸ್ಟೇಷನ್ ಆಗ್ಬೇಕು ಅಂತಕ್ಕಂಥದ್ದು ಈ ಭಾಗದ ಬಹುದಿನಗಳ ಬೇಡಿಕೆ ಇತ್ತು. ನಾವು ಈ ಭಾಗದಲ್ಲಿ ಹಲವಾರು ಕೆಲಸಗಳನ್ನ ಇನ್ನೂ ಕೂಡ ಮಾಡಬೇಕು. ಕಾಂತಣ್ಣವ್ರು ಹೇಳಿದ್ರು, ಆಸ್ಪತ್ರೆಗೆ ಕಾಂಪೌಂಡ್ ಆಗಬೇಕು ಅಂತೇಳಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನಗರದ ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಕಂದಾಯ ಸಚಿವರು ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅವರು ಸಾರ್ವಜನಿಕರಿಂದ ವಿವಿಧ ಸಮಸ್ಯೆಗಳ ಬಗ್ಗೆ ಮನವಿ ಸ್ವೀಕರಿಸಿ ಕೆಲವನ್ನ ಸ್ಥಳದಲ್ಲೇ ಇತ್ಯರ್ಥಪಡಿಸಿದರು. ಜಿಲ್ಲೆಗೆ ಸಂಬಂಧಿಸಿದ ಸಾರ್ವಜನಿಕರ ಹಲವು ಸಮಸ್ಯೆಗಳ ಬಗ್ಗೆ ಆಲಿಸಿದ್ದಲ್ಲದೆ ಸ್ಥಳದಲ್ಲಿದ್ದ ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಮಾಡಿದ್ರು. ಸಾಧ್ಯವಾದಷ್ಟು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸುವ ಕೆಲಸ ಮಾಡಿದ್ರು. ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಹಲವು ದಿನಗಳಿಂದ ಇತ್ಯರ್ಥವಾಗದೆ ಬಾಕಿ ಉಳಿದಿದ್ದ ಪ್ರಕರಣಗಳನ್ನು ಬಗೆಹರಿಸುವಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಇದೇ ವೇಳೆ ಬಗೆಹರಿಸಬಹುದಾದ ಪ್ರಕರಣಗಳ ವಿಳಂಬ ಬೇಡ, ನ್ಯಾಯಾಲಯದಲ್ಲಿರುವ ಪ್ರಕರಣಗಳು ಹೊರತಾಗಿ ತಹಸೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಹಂತದಲ್ಲಿ ಬಗೆಹರಿಸಬಹುದಾದ ಪ್ರಕರಣಗಳ ವಿಳಂಬ ಬೇಡ, ಆದಷ್ಟು ಬೇಗ ಇತ್ಯರ್ಥ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಹೇಳಿದರು. ಯಾವುದೇ ಇಲಾಖೆಗಳಲ್ಲಿ ಕೆಲಸಕ್ಕಾಗಿ ಸಾರ್ವಜನಿಕರನ್ನ ಅಲೆದಾಡಿಸಬಾರದು. ಕಾನೂನಿನಲ್ಲಿ ಅವಕಾಶ ಇದ್ದಲ್ಲಿ ಇತ್ಯರ್ಥ ಮಾಡಿ, ಅವಕಾಶ ಇಲ್ಲದ ಪ್ರಕರಣಗಳನ್ನು ಅವರಿಗೆ ಮನವರಿಕೆ ಮಾಡಿ ಅವರಿಗೆ ಸರಿಯಾಗಿ ಸ್ಪಂದಿಸಬೇಕೆಂದು ಸೂಚನೆ ನೀಡಿದರು. ಸಮಸ್ಯೆಗಳನ್ನು ಇಟ್ಟುಕೊಂಡು ಬಂದ ಕೆಲವರು ಸರಿಯಾಗಿ ದಾಖಲೆ ನೀಡದಿದ್ದರಿಂದ ವಾಪಸ್ ಕಳುಹಿಸಲಾಯಿತು. ಇದೇ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ ಕೆಎಂ ಶಿವಲಿಂಗೇಗೌಡ, ಎಚ್ಪಿ ಸ್ವರೂಪ್ರಕಾಶ್, ಜಿಲ್ಲಾಧಿಕಾರಿ ಲತಾಕುಮಾರಿ, ಎಸ್ಪಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ, ಮಹಾನಗರ ಪಾಲಿಕೆ ಪೌರರಾದ ಹೇಮಲತಾ, ಕಮಲ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸ್ವತಂತ್ರ ಹೋರಾಟಗಾರ, ಸಮಾಜ ಸೇವಕ ಹಾಗೂ ಜನಪರ ಹೋರಾಟಗಾರರಾಗಿದ್ದ ನಾಸು ಹರ್ಡಿಕರ್ ಅವರ 50ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಗೌರವದಿಂದ ಆಚರಿಸಲಾಯಿತು. ಪಟ್ಟಣದ ಹರ್ಡಿಕರ್ ವೃತ್ತದಲ್ಲಿ ಹರ್ಡಿಕರ್ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಅರ್ಪಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತ ಸೇವಾದಳದ ತಾಲೂಕು ಅಧ್ಯಕ್ಷ ಯುವರಾಜ್, ನಾಸು ಹರ್ಡಿಕರ್ ಅವರು ತಮ್ಮ ಜೀವನವನ್ನ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಅರ್ಪಿಸಿ ಸಮಾಜದ ದುರ್ಬಲ ವರ್ಗಗಳ ಹಕ್ಕು ಹಿತಗಳನ್ನು ಕಾಪಾಡಲು ಶ್ರಮಿಸಿದ್ರು. ಅವರ ತ್ಯಾಗ ಸಾಧನೆಗಳು ಯುವ ಪೀಳಿಗೆಗೆ ಪ್ರೇರಣೆ ಎಂದು ಪ್ರಶಂಸಿಸಿದರು. ನಂತರ ಮಾತನಾಡಿದ ಮಾಜಿ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ನಾಸು ಹರ್ಡಿಕರ್ ಅವರು ತಮ್ಮ ಜೀವನವನ್ನ ಜನಸೇವೆಗೆ ಅರ್ಪಿಸಿದ್ರು. ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಸಮಾಜದ ಹಿಂದುಳಿದ ವರ್ಗಗಳ ಹಿತಕ್ಕಾಗಿ ಅವರು ಮಾಡಿದ ಕಾರ್ಯ ಶ್ಲಾಘನೀಯ. ಇಂದಿನ ಪೀಳಿಗೆಗೆ ಅವರ ಜೀವನ ಒಂದು ದೀಪಸ್ತಂಭವಾಗಿದೆ. ನಿಜವಾದ ದೇಶಪ್ರೇಮ, ತ್ಯಾಗ ಮತ್ತು ಸೇವಾ ಮನೋಭಾವವನ್ನ ಅವರ ಜೀವನ ಶೈಲಿ ಸಾರುತ್ತದೆ. ನಾನು ಪುರಸಭೆ ಅಧ್ಯಕ್ಷನಾಗಿದ್ದಾಗ ಈ ವೃತ್ತಕ್ಕೆ ಹೈಮಾಸ್ ದೀಪ ಅಳವಡಿಸಿದ್ದು ಹಾಗೂ ಇಲ್ಲಿ ಸುತ್ತಮುತ್ತ ಸ್ವಚ್ಛತೆಯನ್ನ ನಮ್ಮ ಪುರಸಭೆ ಸಿಬ್ಬಂದಿಗಳ ಜೊತೆ ಸೇರಿ ಸ್ವಚ್ಛ ಮಾಡಲಾಗಿದೆ. ಮುಂದೆ ರಸ್ತೆ ಅಗಲೀಕರಣವಾದಾಗ ಈ ವೃತ್ತ ದೊಡ್ಡದಾಗಿ ಎಲ್ಲರ ಪ್ರಭಾವ ಬೀರಲಿದೆ ಎಂದರು. ಈ ವೇಳೆ ಪುರಸಭೆ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್, ಹಾಸನ ಜಿಲ್ಲಾ ಭಾರತ್ ಸೇವಾದಳ ಸಂಚಾಲಕಿ ರಾಣಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ರಮೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್, ಸುರೇಶ್ ಸೇರಿದಂತೆ ಇತರೆ ಗಣ್ಯರು ಹಾಜರಿದ್ದರು. ಕೊನೆಯಲ್ಲಿ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಯಿತು. HCN ನ್ಯೂಸ್ ಬೇಲೂರು. ಬೇಲೂರಿನಲ್ಲಿ ಹರ್ಡಿಕರ್ ಅವರ 50ನೇ ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನ ಅದ್ದೂರಿಯಾಗಿ ಮಾಡಬೇಕಾಗಿತ್ತು. ಕಾಲ ಅವಕಾಶ ಇಲ್ಲದಲೇನೆ ಸಿಂಪಲ್ ಆಗಿ ಹಾಸನ್ನಿಂದ ಬಂದು ನಮ್ಮನ್ನೆಲ್ಲ ಎಚ್ಚೆತ್ಸಿ, ಬನ್ನಿ ನೀವು ಬಂದು ಇದು ಮಾಡಲೇಬೇಕು, ಹಬ್ಬ ಇದ್ರೂ ಪರವಾಗಿಲ್ಲ, ಬೇರೆ ದಿನದಲ್ಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ರಾಣಿ ಅಕ್ಕ ಅವರು ಬಂದು ಇವತ್ತು ನಮ್ಮನ್ನ ಕರೆದು ಈ ಒಂದು ಪುಣ್ಯ ಸ್ಮರಣೆಗೆ ಹರ್ಡಿಕರ್ ಅವರು ನೋಡಿ, ಹರ್ಡಿಕರ್ ಅವ್ರದ್ದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಎಲ್ಲೂ ಇಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪುರಸಭೆಯ ಪೌರ ಕಾರ್ಮಿಕರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಅವರು ಹಬ್ಬದ ಸವಿ ನೆನಪಿಗಾಗಿ ವಿಶೇಷ ಉಡುಗೊರೆಗಳನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ, ನಗರದ ಸ್ವಚ್ಛತೆ ಕಾಪಾಡುವಲ್ಲಿ ಪೌರಕಾರ್ಮಿಕರ ಪಾತ್ರ ಅಪಾರ. ಹಬ್ಬದ ಸಂದರ್ಭದಲ್ಲಿ ಇವರ ಪರಿಶ್ರಮವನ್ನು ಗೌರವಿಸುವ ಉದ್ದೇಶದಿಂದ ಸಂಸದರು ನೀಡಿರುವ ಈ ಉಡುಗೊರೆ ಅವರಿಗೆ ಪ್ರೋತ್ಸಾಹಕಾರಿ ಎಂದು ಅಭಿಪ್ರಾಯಪಟ್ಟರು.
ಸದಸ್ಯ ಬಿ ಗಿರೀಶ್ ಮಾತನಾಡಿ, ನಮ್ಮ ಸಂಸದರು ಖುದ್ದಾಗಿ ಬಂದು ಪೌರ ಕಾರ್ಮಿಕರಿಗೆ ಬಾಗಿನ ನೀಡಬೇಕೆಂದು ಇದ್ರು. ಆದರೆ ತುರ್ತು ಕೆಲಸದ ನಿಮಿತ್ತ ದೆಹಲಿಗೆ ಹೋಗಿದ್ದಾರೆ. ನಗರವನ್ನ ಶುದ್ಧವಾಗಿಡಲು ಪೌರ ಕಾರ್ಮಿಕರು ಬೆಳಗಿನಿಂದ ರಾತ್ರಿವರೆಗೂ ಶ್ರಮಿಸುತ್ತಾರೆ. ಇವರ ಪರಿಶ್ರಮದಿಂದಲೇ ನಮ್ಮ ಹಬ್ಬಗಳು ಹರ್ಷೋಲ್ಲಾಸದಿಂದ ನಡೆಯುತ್ತಿವೆ. ಇಂತಹ ಶ್ರಮಜೀವಿಗಳಿಗೆ ಸದಾ ಸಮಾಜದಿಂದಲೂ ಪ್ರೋತ್ಸಾಹ ಸಿಗಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರು ಸಂತೋಷ ವ್ಯಕ್ತಪಡಿಸಿ ತಮ್ಮ ಪರಿಶ್ರಮವನ್ನ ಸಮಾಜ ಗುರುತಿಸುವುದು ಗೌರವದ ಸಂಗತಿ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಬಿ ಗಿರೀಶ್, ಮೀನಾಕ್ಷಿ ವೆಂಕಟೇಶ್, ಸದಸ್ಯರಾದ ಪ್ರಭಾಕರ್, ಜಮೀಲಾ ತೌಫಿಕ್, ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಶಿಗಾವಿ, ಆರೋಗ್ಯಾಧಿಕಾರಿ ಲೋಹಿತ್, ಪೃಥ್ವಿ, ಹರೀಶ್ ಇನ್ನು ಮುಂತಾದವರು ಹಾಜರಿದ್ದರು. HCI ನ್ಯೂಸ್, ಬೇಲೂರು. ವಿಶೇಷವಾಗಿ ಮಾನ್ಯ ಸಂಸದರಾದಂಥ ಶ್ರೇಯಸ್ ಪಟೇಲ್ ಅವರು ಈಗ ತಾನೇ ದೂರವಾಣಿ ಕರೆ ಮಾಡಿ ಎಲ್ಲರಿಗೂ ನಾನು ಬಾಗಿನ ಕೊಡೋಕ್ಕಾಗಲಿಲ್ಲ, ಅದ್ರ ಬಗ್ಗೆ ಒಂದು ಉಡುಗೊರೆನ ಪೌರ ಕಾರ್ಮಿಕರಿಗೆ, ವಿಶೇಷವಾಗಿ ಸ್ವಚ್ಛತೆ ಮಾಡತಕ್ಕಂಥ ಪೌರ ಕಾರ್ಮಿಕರಿಗೆ ನಾವು ಇವತ್ತು ಗೌರವ ಸಲ್ಲಿಸಬೇಕು ಅಂತ ದೆಹಲಿಯಲ್ಲಿದ್ದರೂ ಕೂಡ ಈಗ ತಾನೇ ಫೋನ್ ಮಾಡಿ ಅವರಿಗೆಲ್ಲ ಶುಭಾಶಯವನ್ನು ಕೂಡ ಕೋರಿದ್ದಾರೆ. ಗೌರಿ ಹಬ್ಬದ ಹಿನ್ನೆಲೆಯಲ್ಲಿ ಶಾಸಕ ಸಿಮೆಂಟ್ ಮಂಜು ಅವರ ಮನೆಯಲ್ಲಿ ಮಂಗಳವಾರ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಈ ಸಂದರ್ಭದಲ್ಲಿ ಶಾಸಕರ ಪತ್ನಿ ಪ್ರತಿಭಾ ಮಂಜುನಾಥ್ ಅವರು ಕ್ಷೇತ್ರದ ಪೌರ ಕಾರ್ಮಿಕರಿಗೆ ಹಬ್ಬದ ಊಟ ಬಡಿಸಿ ಮಹಿಳಾ ಪೌರ ಕಾರ್ಮಿಕರಿಗೆ ಬಾಗಿನ ಹಾಗೂ ಪುರುಷರಿಗೆ ಹೊಸ ಬಟ್ಟೆ ನೀಡಿ ಗೌರವಿಸಿದರು. ನಂತರ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ಕ್ಷೇತ್ರದ ಜನತೆ ಹಾಗೂ ನಾಡಿನ ಜನರಿಗೆ ದೇವರು ಒಳಿತನ ಉಂಟು ಮಾಡಲಿ. ಪೌರ ಕಾರ್ಮಿಕರ ಸೇವೆಯು ಸಮಾಜದ ಆರೋಗ್ಯ ಮತ್ತು ಸ್ವಚ್ಛತೆ ಕಾಪಾಡಲು ಅತ್ಯಂತ ಅಗತ್ಯವಾದದ್ದು. ಯಾವುದೇ ಸಂದರ್ಭದಲ್ಲೂ ಬಿಡುವಿಲ್ಲದೆ ಕಾರ್ಯನಿರ್ವಹಿಸುತ್ತಾ ನಗರವನ್ನು ನಿರ್ಮಲವಾಗಿರಿಸುವ ಅವರ ಬದ್ಧತೆ ಶ್ಲಾಘನೀಯ. ಸಮಾಜಕ್ಕೆ ಸೇವೆ ಸಲ್ಲಿಸುವ ಈ ನೈಜ ಕಾಯಕ ಯೋಗಿಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಎಂದರು. ಪೌರ ಕಾರ್ಮಿಕರ ಗೃಹ ಭಾಗ್ಯಕ್ಕಾಗಿ ಸರ್ಕಾರದ ಹಲವು ಯೋಜನೆಗಳು ಜಾರಿಗೆ ಬಂದಿರುವುದನ್ನು ಉಲ್ಲೇಖಿಸಿದ ಶಾಸಕರು, ನಗರದಲ್ಲಿ ನಿರ್ಮಾಣವಾಗುತ್ತಿರುವ ಪೌರ ಕಾರ್ಮಿಕರ ವಸತಿ ಮನೆಗಳ 90% ಕಾಮಗಾರಿ ಪೂರ್ಣಗೊಂಡಿದೆ. ಉಳಿದ ಮನೆಗಳ ಹಸ್ತಾಂತರ ವಿಷಯವನ್ನ ವಿಧಾನಸಭಾ ಅಧಿವೇಶನದಲ್ಲೂ ಪ್ರಸ್ತಾಪಿಸಿದ್ದೇನೆ. ಸರ್ಕಾರ ಪೂರಕವಾಗಿ ಸ್ಪಂದನೆ ನೀಡಿದ್ದು ಶೀಘ್ರದಲ್ಲೇ ಮನೆಗಳನ್ನು ಹಸ್ತಾಂತರಿಸಲಾಗುವುದೆಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಪ್ರದೀಪ್, ವನಜಾಕ್ಷಿ, ರೇಖಾ ರುದ್ರಕುಮಾರ್, ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. HCI ನ್ಯೂಸ್, ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಗೌರಿ ಹಬ್ಬ ಆಚರಣೆ. ದೇಗುಲದಲ್ಲಿ ಹೆಂಗೆಳೆಯರಿಂದ ಗೌರಿ ಪೂಜೆ. ಬೇಲೂರಿನಲ್ಲಿ ವಿಶೇಷ ಉಯ್ಯಾಲೆ ಗೌರಮ್ಮ ಪ್ರತಿಷ್ಠಾಪನೆ. ಧರ್ಮಸ್ಥಳ ಪ್ರಕರಣ, ಬಿಜೆಪಿಯ ನಡೆ ರಾಜಕೀಯ ಪ್ರೇರಿತ. ವಿರೋಧ ಪಕ್ಷದ ವಿರುದ್ಧ ಕೃಷ್ಣ ಬೈರೇಗೌಡ ವಾಗ್ದಾಳಿ. ಹಾಸನಾಂಬ ದರ್ಶನೋತ್ಸವ, ಈ ಸಾಲಿನಲ್ಲಿ ವಿಐಪಿ ಪಾಸ್ ರದ್ದು. ಜನಪರ ವ್ಯವಸ್ಥೆಗೆ ಸಚಿವರ ಸೂಚನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCI ನ್ಯೂಸ್.